ಗಣಪತಿಯ ಹಣಕಾಸಿನ ಖರ್ಚು ವೆಚ್ಚದ ವಿಚಾರದಲ್ಲಿ ನಡೆದ ಜಗಳದಲ್ಲಿ ಕೊಲೆಯಾದ ಶಿರ್ಸಿಯ ಸಂದೇಶ್ ಪ್ರಭಾಕರ್ ಬೋರ್ಕರ್. ಕಾರವಾರ ಕೋಡಿ ಭಾಗದ ಸಾಯಿಕಟ್ಟದಲ್ಲಿ ಮನೆ ಗಣಪತಿ ಹಬ್ಬದ ಖರ್ಚು ವೆಚ್ಚದ ಕುರಿತು ಒಂದೇ ಕುಟುಂಬದವರ ನಡುವೆ ನಡೆದ ಜಗಳ ಕೊಲೆಯೊಂದಿಗೆ ಪರಿಸಮಾಪ್ತಿಗೊಂಡಿದೆ. ಈ ಘಟನೆಯಲ್ಲಿ ಶಿರ್ಸಿಯ ಸಂದೇಶ್ ಪ್ರಭಾಕರ್ ಬೋರ್ಕರ್ ಕೊಲೆಯಾದ ವ್ಯಕ್ತಿಯಾದರೆ, ಕೊಲೆ ಮಾಡಿದ ಹಾಗೂ ಕೊಲೆಗೆ ಪ್ರಚೋದನೆ ನೀಡಿದ ಆರೋಪದ ಮೇಲೆ ಶಿರ್ಸಿಯ ಮನೀಶ್ ಕಿರಣ್ ಬೋರ್ಕರ್, ರತನ್ ಬೋರ್ಕರ್, ಪ್ರಶಾಂತ್ ಬೋರ್ಕರ್, ಸಂತೋಷ್ ಬೋರ್ಕರ್ ಹಾಗೂ ಕಿರಣ್ ಬೋರ್ಕರ್ ಇವರ ಮೇಲೆ ಕಾನೂನು ಕ್ರಮ ಜರುಗಿಸಲಾಗಿದೆ. ಮೃತಪಟ್ಟ ವ್ಯಕ್ತಿ ಕುಟುಂಬದವರು ಹಾಗೂ ಆರೋಪಿತರು ಮೂಲ ಮನೆಯಲ್ಲಿ ಗಣಪತಿ ಪೂಜೆಗೆ ಸಂಬಂಧಿಸಿದಂತೆ ಮಾತುಕತೆ ನಡೆಸುವ ಸಂದರ್ಭದಲ್ಲಿ ಕೇವಲ 8,000 ರೂಪಾಯಿ ಖರ್ಚಿನ ವಿಷಯಕ್ಕೆ ಜಗಳವಾಗಿ ಕೊಲೆಯಲ್ಲಿ ಸಮಾಪ್ತಿಗೊಂಡಿದೆ. ಈ ಚಿತ್ರದಲ್ಲಿ ಕೊಲೆ ಮಾಡಿದ ವ್ಯಕ್ತಿ ಕೆಂಪು ಶರ್ಟ್ ಧರಿಸಿರುತ್ತಾನೆ ಹಾಗೂ ಅವನ ಪಕ್ಕದಲ್ಲಿರುವ ವ್ಯಕ್ತಿ ಕೊಲೆ ಮಾಡಿದ ಆರೋಪಿಯಾಗಿರುತ್ತಾನೆ. ಕೊಲೆಯ ಭೀಕರತೆ ಎಷ್ಟಿತ್ತೆಂದರೆ, ಎದೆಗೆ ಚುಚ್ಚಿದ ಚಾಕು ಹೊರಗೆ ತೆಗೆಯುವಾಗ ಹೊರಗೆ ಬಾರದೆ ಚಾಕುವಿನ ಹಿಡಿಕೆಯೇ ಹೊರಗೆ ಬಂತೆಂದು ಹೇಳಲಾಗಿದೆ. ವಿಘ್ನ ವಿನಾಯಕನು ನಿಮ್ಮ ಜೀವನದ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ಒಳಿತನ್ನು ಮಾಡಲಿ ಎಂದು ಗಣೇಶ ಚತುರ್ಥಿಯ ಶುಭಾಶಯ ಕೋರುವವರು ಮಂಕಾಳು ಎಸ್ ವೈದ್ಯ, ಮೀನುಗಾರಿಕಾ ಬಂದರು ಮತ್ತು ಒಳನಾಡು ಜಲಸಾರಿಗೆ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ. ಗಣೇಶನ ಆಶೀರ್ವಾದ ಯಾವಾಗಲೂ ನಿಮ್ಮೊಂದಿಗೆ, ನಿಮ್ಮ ಕುಟುಂಬದೊಂದಿಗೆ ಇರಲಿ. ನಿಮಗೆ ಸಂತೋಷದಾಯಕ ಗಣೇಶ ಚತುರ್ಥಿಯ ಶುಭಾಶಯ ಕೋರುವವರು ದಿನಕರ ಕೆ ಶೆಟ್ಟಿ, ಶಾಸಕರು, ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ. ಗೌರಿ ಪ್ರಣಯಾಯ ಗೌರಿ ಪ್ರವಣಾಯ ಗೌರಭಾವಾಯ ಧೀಮಹಿ ಗೋ ಸಹಸ್ರಾಯ ಗೋವರ್ಧನಾಯ. ಶಿರ್ಸಿ ತಾಲೂಕಿನ ಅಚ್ಚಿನಹಳ್ಳಿ ಬಿಸಲಕೊಪ್ಪದ 8ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಹಬ್ಬಕ್ಕೆ ಆಗಮಿಸಿದ ಶಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಭೀಮಣ್ಣ ಟಿ ನಾಯ್ಕ್. ಶಿರ್ಸಿ ತಾಲೂಕಿನ ಅಚ್ಚಿನಹಳ್ಳಿ ಬಿಸಲಕೊಪ್ಪದ 8ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಹಬ್ಬಕ್ಕೆ ಆಗಮಿಸಿದ ಶಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಭೀಮಣ್ಣ ಟಿ ನಾಯ್ಕ್ ಹಾಗೂ ರಘುಪತಿ ನಾಯ್ಕ್ ದೇವರ ಆಶೀರ್ವಾದ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಗಜಾನನೋತ್ಸವ ಸಮಿತಿಯ ಲೋಹಿತ್ ಜೋಗಿ, ಚಂದ್ರುಗೌಡ, ವೀರೇಂದ್ರ ಗೌಡ, ಕಮಲಾಕರ್ ಜೋಗಿ ಸೇರಿದಂತೆ ಊರ ನಾಗರಿಕರು ಹಾಜರಿದ್ದರು. ಗಣಪತಿಯು ನಿಮ್ಮ ಜೀವನವನ್ನು ಬೆಳಗಿಸಲಿ ಮತ್ತು ಯಾವಾಗಲೂ ನಿಮ್ಮನ್ನು ಆಶೀರ್ವದಿಸಲಿ ಎಂದು ಗಣೇಶ ಚತುರ್ಥಿಯ ಶುಭಾಶಯ ಕೋರುವವರು ಶ್ರೀಧರ್ ಎಚ್ ಮೊಗೇರ್, ಸಮಾಜ ಸೇವಕರು, ಮಾಜಿ ನಗರಸಭಾ ಸದಸ್ಯರು, ಸಾತ್ವಿಕ್ ಪ್ರೊಡಕ್ಷನ್ ನ ಮಾಲೀಕರು. ಗೀತ ಸಾರಾಯ ಗೀತ ತತ್ವಾಯ ಗಣಪತಿಯು ನಿಮ್ಮ ಜೀವನವನ್ನು ಬೆಳಗಿಸಲಿ ಮತ್ತು ಯಾವಾಗಲೂ ನಿಮ್ಮನ್ನು ಆಶೀರ್ವದಿಸಲಿ ಎಂದು ಗಣೇಶ ಚತುರ್ಥಿಯ ಶುಭಾಶಯ ಕೋರುವವರು ವೈಯು ಚೌಟಿ, ಅಧ್ಯಕ್ಷರು, ಸಾರಿಕಾ ಸೇವಾ ಟ್ರಸ್ಟ್ ಶಿರ್ಸಿ, ಉದ್ದಿಮೆದಾರರು ಮತ್ತು ಸಮಾಜ ಸೇವಕರು. ಗುಣಾತೀತಾಯ, ಗುಣಾಧೀಶಾಯ, ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನ. ಇಸಳೂರಿನ ಕುಲದೇವನಸರದಲ್ಲಿ ಶ್ರೀರಾಮ್ ಶೆಟ್ಟಿ ಅವರ ಕೊಟ್ಟಿಗೆ ನುಗ್ಗಿ ಆಕಳಿಗೆ ಗಾಯಗೊಳಿಸಿ ಕರುವನ್ನು ತಿಂದು ಹಾಕಿರುವ ಚಿರತೆ. ತಾಲೂಕು ಪಂಚಾಯತ್ ವ್ಯಾಪ್ತಿಯ ಇಸಳೂರಿನ ಕುಲದೇವನಸರದಲ್ಲಿ ಶ್ರೀರಾಮ್ ಶೆಟ್ಟಿ ಅವರ ಕೊಟ್ಟಿಗೆಗೆ ನುಗ್ಗಿದ್ದ ಚಿರತೆ ಆಕಳನ್ನು ಗಾಯಗೊಳಿಸಿ ಕರುವನ್ನು ತಿಂದು ಹಾಕಿದೆ. ಸುದ್ದಿ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸುತ್ತಿರುವ ಆರ್ಎಫ್ಒ ಭವ್ಯ ನಾಯ್ಕ್, ಡಿಆರ್ಎಫ್ಒ ರವೀಂದ್ರ ಕಾರ್ನಾಡ್ ಹಾಗೂ ಸಿಬ್ಬಂದಿ ಅಮೃತ ಇವರಿಂದ ಪರಿಶೀಲನೆ ನಡೆಸುತ್ತಿದ್ದಾರೆ. ಈ ಘಟನೆಯಿಂದ ಇಸ್ಲೂರು ಗ್ರಾಮ ಪಂಚಾಯಿತಿಯ ಜನರು ಬೆಚ್ಚಿ ಬಿದ್ದಿದ್ದಾರೆ. ಗಣಪತಿಯು ನಿಮ್ಮ ಜೀವನವನ್ನು ಬೆಳಗಿಸಲಿ ಮತ್ತು ಯಾವಾಗಲೂ ನಿಮ್ಮನ್ನು ಆಶೀರ್ವದಿಸಲಿ ಎಂದು ಗಣೇಶ ಚತುರ್ಥಿಯ ಶುಭಾಶಯ ಕೋರುವವರು ಶ್ರೀ ನಟರಾಜ್ ಬಿ ಹೊಸೂರ್, ಎಸ್ಪಿಡಿ ರೋಡ್ ಲೈನ್ಸ್ ಮತ್ತು ಅರ್ತ್ ಮೂವರ್ಸ್ ಮಾಲೀಕರು. ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ
वक्रतुण्डाय गौरीतनयाय धीमहि गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि. ಗಣೇಶನ ಅನುಗ್ರಹವು ನಿಮ್ಮ ಜೀವನದಲ್ಲಿ ಶಾಂತಿ, ಸಂತೋಷ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ಗಣೇಶ ಚತುರ್ಥಿಯ ಶುಭಾಶಯ ಕೋರುವವರು ಭೀಮಣ್ಣ ಟಿ ನಾಯ್ಕ್, ಶಾಸಕರು, ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ. धीमहि गजेशानाय भालचन्द्राय श्री गणेशाय. ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರಿ ಭಾರತಿ ಮಹಾಸ್ವಾಮೀಜಿಯವರನ್ನು ಭೇಟಿ ಮಾಡಿ ಅವರಿಂದ ಆಶೀರ್ವಾದ ಪಡೆದ ಶಿರಸಿಯ ನಾಗರಾಜ್ ನಾರ್ವೇಕರ್. ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗಗಳ ವಿಭಾಗದ ರಾಷ್ಟ್ರೀಯ ಸಂಯೋಜಕರಾದ ಶಿರಸಿಯ ನಾಗರಾಜ್ ನಾರ್ವೇಕರ್ ಇವರು ದೈವಜ್ಞ ಸಭಾಭವನದಲ್ಲಿ ಚಾತುರ್ಮಾಸ್ಯದ ವೃತ್ತದಲ್ಲಿರುವ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮೀಜಿಯನ್ನು ಭೇಟಿ ಮಾಡಿ ಅವರಿಂದ ಆಶೀರ್ವಾದ ಪಡೆದರು.